ಪಿಸ್ತೂಲ್ ಹಿಡಿದು ಕಾಂಗ್ರೆಸ್ ಮುಖಂಡನ ಬಿಲ್ಡಪ್. ಪಿಸ್ತೂಲ್ ಹಿಡಿದು ದುರಂದರ್ ಹಾಡಿಗೆ ಸ್ಟೆಪ್ಸ್ ಹಾಕಿದಾನೆ. ಮದುವೆ ಕಾರ್ಯಕ್ರಮದಲ್ಲಿ ಈ ರೀತಿ ಬಿಲ್ಡಪ್. ಅಫ್ಜಲ್ಪುರ ಕೈ ಮುಖಂಡ ಮತೀನ್ ಪಟೇಲ್ ಅವರಿಂದ ಬಿಲ್ಡಪ್. ಶಾಸಕ ಎಂವೈ ಪಾಟೀಲ್ರ ಬಲಗೈ ಬಂಟ ಇವರು. ಕಲಬುರಗಿ ನಗರದಲ್ಲಿ ನಡೆದಂತಹ ಮದುವೆ ಕಾರ್ಯಕ್ರಮದಲ್ಲಿ ಶಾಸಕ ಎಂವೈ ಪಾಟೀಲ್ ಅವರ ಬಲಗೈ ಬಂಟ ಮತೀನ್ ಪಟೇಲ್ ಪಿಸ್ತೂಲ್ ಹಿಡಿದು ಬಿಲ್ಡಪ್ ಕೊಡುತ್ತಿದ್ದಾರೆ. ಎಸ್, ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಈ ರೀತಿಯಲ್ಲಿ ಬಿಲ್ಡಪ್ ಕೊಡೋದು, ಬರೀ ಹಾಡಿಗೆ ಸ್ಟೆಪ್ ಹಾಕಿದ್ರೆ ಅದು ತಪ್ಪಾಗ್ತಿರ್ಲಿಲ್ಲ, ಆದ್ರೆ ಒಂದು ಕೈಯಲ್ಲಿ ಪಿಸ್ತೂಲ್ ಕಾಣ್ತಾ ಇದೆ. ಈ ರೀತಿ ಕೈ ಮುಖಂಡ ಬಿಲ್ಡಪ್ ತೋರಿಸಿರೋದು ಬಹಳ ದೊಡ್ಡ ಆಕ್ಷೇಪಕ್ಕೆ ಸಹಜವಾಗಿ ಕಾರಣ ಆಗುತ್ತೆ. ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಈಗ ಏನ್ ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ನಿಜಕ್ಕೂ ಸದ್ಯ ಏನು ಮತೀನ್ ಪಟೇಲ್ ಏನು ಗನ್ ಹಿಡಿದು ಶೋ ಅಪ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಾರ್ವಜನಿಕ ಟೀಕೆಗೆ ಗುರಿಯಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಾರ್ವಜನಿಕವಾಗಿ ಈ ರೀತಿಯಾದಂತಹ ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನ ಮಾಡೋದು ಕಾನೂನು ಬಾಹಿರವಾಗಿದೆ. ಈ ಬಗ್ಗೆ ಅರಿವಿದ್ರು ಕೂಡ ರಾಜಕೀಯ ನಾಯಕರೇ ಈ ರೀತಿಯಾದಂತಹ ಶೋ ಅಪ್ ಅನ್ನ ಮಾಡೋದು, ಬಿಲ್ಡಪ್ ಅನ್ನು ಕೊಡೋದು ಸಾಕಷ್ಟು ಏನಂತಂದ್ರೆ ಟೀಕೆಗಳಿಗೆ ಗುರಿಯಾಗ್ತಿದೆ. ಯಾಕೆಂತಂದ್ರೆ ಅದು ಸಾರ್ವಜನಿಕ ಸಮಾರಂಭ, ಅಂದ್ರೆ ಮದುವೆ ಸಮಾರಂಭ ಅಂದ್ರೆ ಸಾಕಷ್ಟು ಜನ ಬಂದಿರ್ತಾರೆ ಮತ್ತು ಸಾಕಷ್ಟು ಜನ ಈ ಶಸ್ತ್ರಾಸ್ತ್ರಗಳ ಬಗ್ಗೆ ಅರಿವಿಲ್ಲದೆ ಇರುವವರು ಕೂಡ ಬಂದಿರ್ತಾರೆ. ಹೀಗಾಗಿ ಏನು ಅಂತಾರೆ, ಈ ರೀತಿಯಾದಂತಹ ಬಿಲ್ಡಪ್ ಕೊಡುವಂಥದ್ದು ಮತ್ತು ಅದು ತಮ್ಮ ಏನು ಖಾಸಗಿ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಅವ್ರ ಕೈಲೂ ಕೂಡ ಹಿಂದೆ ದೊಡ್ಡದಾದಂತ ಬಂದೂಕು ಕೂಡ ಇದೆ. ಆ ಬಗ್ಗೆನೂ ಕೂಡ ಸದ್ಯ ತನಿಖೆ ಕೂಡ ನಡೀತಾ ಇದೆ. ಯಾಕಂತಂದ್ರೆ ಆತನ ಬಳಿ ಇರ್ತಕ್ಕಂತ ಏನು ಬಂದೂಕು ಏನಿದೆ ಅದು ನಿಜವಾದ ಅಂದ್ರೆ ನಕಲಿನ ಅಥವಾ ಅಸ್ಲಿನ ಅನ್ನೋದ್ರ ಬಗ್ಗೆನೂ ಕೂಡ ಆ ತನಿಖೆ ಹೇಳಿದೆ. ಮತ್ತು ಮತೀನ್ ಪಟೇಲ್ ಬಳಿ ಇರ್ತಕ್ಕಂತ ಗನ್ ಇರುವುದು ಅಸ್ಲಿ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ವಿಡಿಯೋ ವೈರಲ್ ಆಗ್ತಿದೆ ಸಾಕಷ್ಟು. ಹೀಗಾಗಿ ಏನಂತಂದ್ರೆ ಪೊಲೀಸ್ ಇಲಾಖೆ ಕೂಡ ಈ ಬಗ್ಗೆ ಏನಂತಾರೆ ಕ್ರಮ ವಹಿಸಕ್ಕೆ ಸಾಕಷ್ಟು ಏನಂತಂದ್ರೆ ತನಿಖೆಯನ್ನ ನಡೆಸ್ತಾ ಇದೆ. ಯಾಕಂತಂದ್ರೆ ಆ ಎರಡು ಗನ್ಗಳು ಎಲ್ಲಿಂದ ಬಂದವು ಮತ್ತು ಮತೀನ್ ಪಟೇಲ್ ಬಳಿ ಇರ್ತಕ್ಕಂತ ಗನ್ ಏನು ಲೈಸೆನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯ ಚೆಕ್ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮ ಮಾಹಿತಿಗೆ.